ಎಲ್ಲ ವಿದ್ಯಾರ್ಥಿಗಳಿಗೂ ವೀರೇಶ್ ಅಕಾಡೆಮಿ ಕ್ಲಾಸಸ್ಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು NTSC ಮತ್ತು NMMS ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ, ಅದೇ ರೀತಿಯಾಗಿ ಮುಂಚಿತವಾಗಿ 7ನೇ ತರಗತಿ ವಿದ್ಯಾರ್ಥಿಗಳಿಗೂ ಈಗಿಂದನ ಪ್ರಯತ್ನ ಮಾಡಲಿ ಅನ್ನುವಂಥ ಉದ್ದೇಶದಿಂದ ಈ ಒಂದು ವರ್ಗ ಸಂಖ್ಯೆ ಮತ್ತು ನಾವು ಘನ ಸಂಖ್ಯೆಯ ಆಧಾರದ ಮೇಲೆ, ಇಲ್ಲಿ ಸ್ವಲ್ಪ ಜನಸಂಖ್ಯೆ ಆಗಿದೆ, ಹೌದು, ಈ ಘನ ಸಂಖ್ಯೆಯ ಆಧಾರದ ಮೇಲೆ ನಾವು ಇಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರ್ತವೆ. ಆ ಸಮಸ್ಯೆಗಳನ್ನು ಬಿಡಿಸ್ತಾ ಇದ್ದೀವಿ. ಅವಕ್ಕೆ ನಾವು ಸಂಖ್ಯೆಗಳ ಸಾಮ್ಯತೆ ಅಂತಂದು ನಾವು ಏನು ಮಾಡ್ತೇವೆ, ಕರಿತೇವೆ. ಸೊ ಇಲ್ಲಿ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳ ಆಧಾರದ ಮೇಲೆ ನಾವು ಬಿಡಿಸುವತಕ್ಕಂಥ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸುಮಾರು 5ರಿಂದ 6 ಪ್ರಶ್ನೆಗಳು ಬಂದಿರ್ತವೆ. ಸೊ ಇವನ್ನ ನೀವು ಮನೆಯಲ್ಲಿ ಒಂದು ಸಲ ಬಿಡಿಸೋದ್ರಿಂದ ನಿಮ್ಗೆ ಪರ್ಫೆಕ್ಟ್ ಆಗ್ತೀರಾ. ಅದೇ ರೀತಿ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಮುಖ್ಯವಾಗಿ ಈ ಒಂದು ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಆಧಾರದ ಮೇಲೆ ಸಂಪೂರ್ಣವಾಗಿ ನೀವು ಒಂದು ಯಶಸ್ಸನ್ನು ಸಾಧಿಸಬೇಕಾದ್ರೆ, ಇದರಲ್ಲಿ ಯಾವುದೇ ರೀತಿಯಾದಂಥ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳ ಆಧಾರದ ಮೇಲೆ ಪ್ರಶ್ನೆಗಳು ಬಂದರೆ ಬಿಡಿಸಬೇಕಾದ್ರೆ ನಿಮಗೆ ಮೊದಲು ಅವಶ್ಯಕವಾಗಿ ವರ್ಗ ಸಂಖ್ಯೆ ಮತ್ತು ಏನಪ್ಪ ಅಂದ್ರೆ ಘನ ಸಂಖ್ಯೆಗಳ ಬಗ್ಗೆ ಗೊತ್ತಿರಬೇಕು. ಅದನ್ನು ಒಂದು ಸ್ವಲ್ಪ ನೀವು ಎಷ್ಟು ಅದನ್ನು ಪರ್ಫೆಕ್ಟ್ ಮಾಡ್ಕೊಳ್ತೀರಾ ಅಷ್ಟು ನಿಮ್ಗೆ ಈಸಿ ಆಗ್ತದೆ. ಅಲ್ಲಿ ಘನ ಸಂಖ್ಯೆ ಅಂದರೆ ಏನು ಮತ್ತು ವರ್ಗ ಸಂಖ್ಯೆ ಅಂದರೆ ಏನು ಗೊತ್ತಿದ್ರೆ ಮುಗೀತು, ನೀವು ಖಂಡಿತವಾಗ್ಲೂ ಮಾಡ್ತೀರಾ. ಇಲ್ಲಿ ಪೂರ್ಣ ವರ್ಗ ಸಂಖ್ಯೆ ಅಂದರೆ ಏನಪ್ಪ ಅಂದರೆ ಒಂದು ಸಂಖ್ಯೆಯನ್ನು 2 ಬಾರಿ ಗುಣಿಸಿದಾಗ ಬರುವಂಥ ಸಂಖ್ಯೆ. ಮತ್ತು ಘನ ಸಂಖ್ಯೆ ಅಂದರೆ ಏನಪ್ಪ ಅಂದರೆ ಒಂದು ಸಂಖ್ಯೆಯನ್ನು 3 ಬಾರಿ ಬರ್ಕೊಂಡು ಅದನ್ನು ನಾವೇನು ಮಾಡಬೇಕು, ಗುಣಿಸ್ಬೇಕಾಗ್ತದೆ. ಹೀಗಾಗಿ 3 ಸಲ ಗುಣಿಸ್ತೇವೆ ನಾವು ಯಾವುದನ್ನು, ಘನ ಸಂಖ್ಯೆಯನ್ನು. ಮತ್ತು ವರ್ಗ ಸಂಖ್ಯೆಯನ್ನು 2 ಬಾರಿ ನಾವೇನು ಮಾಡ್ತೇವೆ, ಗುಣಿಸ್ತೇವೆ. ಅದಕ್ಕೆ ನಾವು ಸ್ಕ್ವೇರ್ ಮತ್ತು ಕ್ಯೂಬ್ ಅಂತಂದು ನಾವೇನು ಮಾಡ್ತೇವೆ, ಕರಿತೇವೆ, ಹೌದು. ಸೊ ಹಾಗಾದರೆ ಅದರ ಆಧಾರದ ಮೇಲೆ ನಿಮಗೆ ಇಲ್ಲಿ ಪ್ರಶ್ನೆಗಳು ಬಂದಿರ್ತವೆ. ಸೊ ಆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನಿಮಗೆ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾ ಇರ್ತೀನಿ. ಸೊ ಅದನ್ನು ಸಂಪೂರ್ಣವಾಗಿ ಇಲ್ಲಿ ನೀವು ತಿಳ್ಕೊಬೋದು. ವಿದ್ಯಾರ್ಥಿಗಳೇ, ಇಲ್ಲಿ ನಾವು ಕೊಟ್ಟಿರುವತಕ್ಕಂಥ ಪ್ರಶ್ನೆಯಲ್ಲಿ ನೋಡಿ, ಸ್ವಲ್ಪ ಪ್ರಶ್ನೆಗಳು ಹಿಂದೆ ಮುಂದೆ ಆಗಿದ್ದಾವೆ ಅಷ್ಟೇ, ಬಟ್ ಕ್ವಶನ್ ಮಾತ್ರ ಸರಿಯಾಗಿದೆ. ಇಲ್ಲಿ ಕೆಳಗಡೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಒಂದೇ ಆಪ್ಷನ್ಸು, 2, 3, 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ, 1.1/2 ಅಂತ ಇದೆ. ಅನುಪಾತ 27/8 ಇದೆ, ಹೌದ್ರಿ. ಸೊ ಇನ್ನು ಅದಕ್ಕೆ ಇದು ಒಂದು ಪದ ಮತ್ತು 2ನೇ ಪದ ಸಂಬಂಧ ಇದು ಕೂಡ್ತದೆ. ಇನ್ನು ಸಮಾನಪಾತ ಆದ ನಂತರ 3.1/3 ಇದೆ. ಹಾಗಾದರೆ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಏನು ಬರುತ್ತೆ ಅನ್ನೋದನ್ನು ಇಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ಇಲ್ಲಿ ಪೂರ್ಣಾಂಕದಲ್ಲಿ ಕೊಟ್ಟಾಗ ನಿಮ್ಗೆ ಗೊತ್ತಾಗ್ತದೆ. ಮಿಶ್ರ ಭಿನ್ನ ರಾಶಿಗಳ ಬಗ್ಗೆ ನಿಮಗೆ ಗೊತ್ತಿರ್ತದೆ. ಮಿಶ್ರ ಭಿನ್ನ ರಾಶಿಯಲ್ಲಿ ಇಲ್ಲಿ ಕೊಟ್ಟಿರುವತಕ್ಕಂಥ ಪ್ರಶ್ನೆ ಏನಾಗಿದೆ, ಮಿಶ್ರ ಭಿನ್ನ ರಾಶಿಯಲ್ಲಿ ಕೊಟ್ಟಿದ್ದಾರೆ, ಹೌದ್ರಿ. ಒಂದನೇ ಒಂದು ಪದದ ಸಂಬಂಧ ನೋಡ್ಕೊಳ್ಳಿ. ಅದನ್ನು ನಾವು ವಿಷಮ ಭಿನ್ನ ರಾಶಿಯಲ್ಲಿ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ನೀವು 6ನೇ ತರಗತಿಯಲ್ಲಿ ಕಲ್ತಿರ್ತೀರ ಭಿನ್ನ ರಾಶಿ ಮತ್ತು ಮಿಶ್ರ ಭಿನ್ನ ರಾಶಿ ಮತ್ತು ವಿಷಮ ಭಿನ್ನ ರಾಶಿ ಮಾಡೋದು ಹೇಗೆ ಅನ್ನೋದು. ಸೊ ನಿಮ್ಗೆ ಆಲ್ಮೋಸ್ಟ್ ಆಗಿ ನಿಮ್ಗೆ ಅದರ ಬಗ್ಗೆ ಗೊತ್ತಿರುತ್ತೆ. ಇಲ್ಲಿ ಮಿಶ್ರ ಭಿನ್ನ ರಾಶಿಯಲ್ಲಿ ಇರೋದನ್ನು ವಿಷಮ ಭಿನ್ನ ರಾಶಿಯಲ್ಲಿ ಮಾಡ್ಕೋಬೇಕಾಗ್ತದೆ. ಸೊ ಹಾಗಾದರೆ ಇಲ್ಲಿ ನಾವು ಏನು ಮಾಡಬೇಕು, ಮೊದಲು ನಾವು 1ನೇ ಪದ ಮತ್ತು 2ನೇ ಪದಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಇಲ್ಲಿ ನಾನು ಬಿಡಿಸ್ತಾ ಇದ್ದೇನೆ, ಸಮಸ್ಯೆ ನೋಡ್ಕೊಳ್ಳಿ. ಇಲ್ಲಿ 1.1/2 ಅಂತ ಇದೆ, ಹೌದು. ಅನುಪಾತ 27/8 ಇದೆ. ಕ್ಲಿಯರಾ? ನಾ ಈಗ 2ನೇ ಪದ ಬಿಡಿಸ್ತೀನಿ, 3ನೇ ನಿಮಗೆ ಈಸಿ ಆಗುತ್ತೆ, ಗೊತ್ತಾಗ್ಬಿಡುತ್ತೆ. ಇಲ್ಲಿ ಮೊದಲು ನಾವೇನು ಮಾಡಬೇಕು ಅಂದರೆ ಪೂರ್ಣಾಂಕದಲ್ಲಿ ಇರುವತಕ್ಕಂಥದ್ದು ಮತ್ತು ಈ 2ಅನ್ನು, ಹೌದ್ರಿ. ಅಲ್ಲಿ ನಿಮ್ಗೆ ಗೊತ್ತಿದೆ ಅಂಶ ಮತ್ತು ಛೇದ ಯಾವುದು ಅಂತಂದು, ಹೌದ್ರಿ. ಸೊ ಇಲ್ಲಿ 2 ಮತ್ತು 1 ಏನು ಮಾಡ್ಕೋಬೇಕು, ಗುಣಿಸ್ಕೋಬೇಕಾಗ್ತದೆ. ಮೊದಲು ನಾವು ಗುಣಿಸ್ಕೋಬೇಕಾದದ್ದು. ಸೊ ಹಾಗಾದರೆ ಏನು ಗುಣಿಸ್ತೇವೆ ನಾವು, 2 ಮತ್ತು 1 ಗುಣಿಸ್ಬೇಕಾದ್ರೆ ಅಲ್ಲಿ 2 × 1 ಎಷ್ಟಪ್ಪ ಅಂದರೆ 2 ಬರುತ್ತೆ, ಹೌದ್ರಿ. 2 × 1 2. ಸೊ ಇವೆರಡನ್ನೂ ನಾವು ಗುಣಾಕಾರ ಮಾಡಿದಾಗ ಎಷ್ಟು ಬರುತ್ತೆ, 2 × 1 2 ಬರುತ್ತೆ. ಸೊ ಪ್ಲಸ್ ಇಲ್ಲಿ ಏನಿದೆಯಲ್ಲ ಈ 1 ಕೂಡಿಸ್ಕೋಬೇಕು, ಹೌದ್ರಿ. ಸೊ +1 ಎಷ್ಟಾಯಿತು, ಕ್ಲಿಯರಾ? ಓಕೆ, ನೋಡಿ ಹಂಗಾರೆ ಮಾಡಿದ್ದೇನೆ. ಎಷ್ಟಾಗ್ತದೆ, 2 ಪ್ಲಸ್ ಅಲ್ಲಿ ನಾವು 1 ಕೂಡಿಸಿದರೆ ಏನಾಯಿತು, 3 ಆಗ್ತದೆ. ಎಷ್ಟಾಗ್ತದೆ, 3 ಆಗ್ತದೆ, ಹೌದ್ರಿ. ಸೊ ಇಲ್ಲಿ
ನಾವು 2 + 1 ಕೂಡಿಸ್ತಾ 3 ಆಯಿತು. ಸೊ ಅಂದರೆ ಅರ್ಥ 3/2 ಅಂತಂದು ನಾವೇನು ಮಾಡ್ತೀವಿ ಕರಿತೇವೆ. ಕ್ಲಿಯರಾ? ಹೌದು. ಸೊ ಹಾಗಾದರೆ ಇಲ್ಲಿ 3/2 ಅಂತ ಕರಿತೀವಿ. ಸೊ 3/2 ಅಂತ ಬಂದಾಗ ಇಲ್ಲಿ ನಾವು ಗಮನದಲ್ಲಿ ಇಟ್ಕೋಬೇಕು. ಎಷ್ಟು ಬಂದಿದೆ? 3/2 ಅಂತ ಬಂದಿದೆ. 3/2 ಅಂತ ಬಂದಿದೆ ಅಂದರೆ ನಾವು ಇಲ್ಲಿ 3ಅನ್ನು ಗಣನೆ ತೊಗೊಳ್ಳಿ. ಅಂದರೆ 3ಅನ್ನು ನಾವು ಹೆಚ್ಚು ಒತ್ತು ಕೊಟ್ಟು ನೋಡಿ. ಹೌದ್ರಿ? 3 ಇದು ಯಾವುದರ ಒಂದು ನಮ್ಗೆ ವರ್ಗ ಸಂಖ್ಯೆಯಾಗಿ ಕಂಡು ಬರ್ತದೆ. ಏನು ಘನ ಸಂಖ್ಯೆನೋ ಅಥವಾ ವರ್ಗ ಸಂಖ್ಯೆನೋ ಅನ್ನೋದನ್ನು ನೋಡ್ಕೋಬೇಕಾಗ್ತದೆ. ನಾವಲ್ಲಿ ವರ್ಗ ಸಂಖ್ಯೆಯನ್ನು ನೋಡಿದಾಗ ಏನು ಬರ್ತದೆ? 3 × 3 ಅಂದಾಗ 3 3 ಎಷ್ಟು ಬರುತ್ತೆ? 9 ಬರುತ್ತೆ. ಯಾಕಂದರೆ 2 ಬಾರಿ ಕುಣಿಸ್ತೇವೆ. ಸೊ ಅಲ್ಲಿ ಏನು ಬಂದಿದೆ? 27 ಬಂದಿದೆ. 27 ಬಂದಿದೆ ಅಂದರೆ ಏನರ್ಥ? ಅಲ್ಲಿ 3 × 3 × 3 ಹೌದ್ರಿ? ಅಂದರೆ 3 3 9, 9 3 27. ಸೊ ಕ್ಲಿಯರ್ ಆಯ್ತಲ್ಲ ಇದಕ್ಕೆ? ಸೊ ಅಂದರೆ 27/8. ಯಾಕಂದರೆ ಈ ಎರಡನ್ನು ನಾವಿಲ್ಲಿ ಏನಾಗಿದೆ? ಘನ ರೂಪದಲ್ಲಿದೆ ಇದು. ಹೌದ್ರಿ? ಸೊ ಅಂದರೆ ಕ್ಯೂ ರೂಪದಲ್ಲಿದೆ. ಅಂದರೆ 3 × 3 × 3 ಮಾಡಿದಾಗ ನಮಗೆ ಸಿಗುತ್ತೆ 27 ಸಿಗುತ್ತೆ. ಹೌದು. ಇಲ್ಲಿ ಏನು 2 ಕೊಟ್ಟಿದ್ದಾರಲ್ಲ, ಈ 2 ಏನಾಗಿದೆ? ಅಲ್ಲಿ 2 × 2 × 2 ಮಾಡಿದಾಗ ಹೌದ್ರಿ? 2 2 4, 4 2 8. ಹೌದು. ಸೊ ಅದರಲ್ಲಿ 27 72 ಏನಪ್ಪ ಅಂದರೆ 8 / 8 ಏನಾಗಿದೆಪ್ಪ ಅಂದರೆ ಇಲ್ಲಿ ಆನ್ಸರ್ ಬಂದಿದೆ. 1ನೇ ಪದಕ್ಕೆ 2ನೇ ಪದಕ್ಕೆ ಸಂಬಂಧ ಆಗಿದೆ. ಕ್ಲಿಯರ್ ಆಗಿದೆ. ಅದಕ್ಕೂ ಸಂಬಂಧ ಇದೆ. ಅಂಡರ್ಸ್ಟ್ಯಾಂಡ್ ಆಗಿದೆ ಅಂದ್ಕೊಂಡಿದ್ದೀನಿ. ಹೌದು. ನೋಡಿ ಇನ್ನೂ ಒಂದು ಸಲ ತಿಳಿಸ್ತೀನಿ. ಏನಪ್ಪ ಅಂದರೆ ಅಲ್ಲಿ 2 × 1 ಏನಾಯಿತು? 2 1 2 +3 ಆಗ್ತದೆ. ಹೌದ್ರಿ? ಸೊ ಅಂದರೆ ಅರ್ಥ ಅಲ್ಲಿ 3/2 ಆಯಿತು. ಸೊ 3ಅನ್ನು ನಾವೇನು ಮಾಡ್ತವಪ್ಪ ಅಂದ್ರೆ ಇಲ್ಲಿ ಸಮಾನುಪಾತದಲ್ಲಿ ಏನು ಮಾಡಿದ್ದಾರೆ? 27 / 7 ಕೊಟ್ಟಿದ್ದಾರೆ. ಇದು 2 ಕೊಟ್ಟಿದ್ದಾರೆ. 27 / 2 ಇದೆ. ಸೊ ಅಂದರೆ 8 ಇದೆ. ಹೌದು. ಸೊ ಅಂದರೆ ಅರ್ಥ 27ಅನ್ನು ನಾವು ಬರಬೇಕಾದ್ರೆ ನಾವು ಏನು ಮಾಡ್ತೇವೆ? ಘನ ರೂಪದಲ್ಲಿ ಅದನ್ನ ನೋಡ್ತೇವೆ. ಹೌದ್ರಿ? ಅಂದರೆ ಘನ ರೂಪದಲ್ಲಿ ಅಂದರೆ ಏನು? 3 × 3 × 3 ಹೌದ್ರಿ? 3 3 9, 9 3 27 ಹೌದ್ರಿ? ಸೊ ಅದರ ಆಧಾರದ ಮೇಲೆ 27 ಬಂದಿದೆ. ಕ್ಲಿಯರಾ? ಸೊ ಇಲ್ಲಿ ಕೆಳಗೆ 2 ಬಂದಿದೆ. ಇಲ್ಲೇನು ಕೊಟ್ಟಿದ್ದಾರಲ್ಲ ಈ 2 ಹೌದ್ರಿ? 2 ಅಂದರೆ ಇಲ್ಲಿ ನಾವು ಘನ ರೂಪದಲ್ಲಿದೆ, ಕ್ಯೂ ರೂಪದಲ್ಲಿ. ಆ ಘನ ರೂಪದಲ್ಲಿದೆ ಅಂದಾಗ ನಾವೇನು ಮಾಡಬೇಕು? ಕೆಳಗಿನಲ್ಲಿರುವತಕ್ಕಂಥ ಅಂಶ ಮತ್ತು ಛೇದನೂ ಸಹ ಏನಾಗಿರ್ತವೆ? 2 ಘನ ರೂಪದಲ್ಲೇ ಇರ್ತವೆ. ಸೊ ಅಂದರೆ ಇಲ್ಲಿ 2 ಇದೆ. ಸೊ 2 ಇದೆ ಅಂದ್ರೆ ಅರ್ಥ ಏನಪ್ಪ ಅಂದರೆ ಅಲ್ಲಿ ನಾವು 2 × 2 × 2 ನೋಡ್ತೀವಿ. ಅಂದರೆ 2 2 4, 4 4 4 2 8. ಸೊ ಅಂದರೆ 27 / ಏನಪ್ಪ ಅಂದ್ರೆ ಇದು /8 ಬರ್ತದೆ. 27/8 ಏನಾಗ್ತದಪ್ಪ ಅಂದ್ರೆ ನಮ್ಗೆ ಕಂಡು ಬರ್ತದೆ. ಸೊ ಇದೇ ರೀತಿಯಲ್ಲಿ ನಾವು ಮುಂದಿನ ಒಂದು ಕ್ವಶನ್ ಮಾರ್ಕ್ ಇರುವಂತಕ್ಕಂಥ ಒಂದು ಸ್ಥಾನದಲ್ಲಿ ಇದೇ ರೀತಿ ಮಾಡಿ ನೋಡಿದಾಗ ನಮ್ಗೆ ಕಂಡು ಬರ್ತದೆ. ಅದು ಘನ ರೂಪದಲ್ಲಿ ಇರುತ್ತೆ. ಕ್ಲಿಯರ್ ಆಗಿ ನೋಡ್ಕೊಳ್ರಿ. ಓಕೆ. ಸೊ ಘನ ರೂಪದಲ್ಲಿ ಇರುತ್ತೆ ಅನ್ನೋದನ್ನು ನಾವು ಏನು ಮಾಡ್ತೀವಿ? ಇಲ್ಲಿ ನೋಡ್ತೀವಿ. ಸೊ ನೋಡಿ ಅದನ್ನು ಹಚ್ಕೊಳ್ತೀನಿ ನಾನು. ಅಂದರೆ ಏನು ಬರುತ್ತೆ ಅನ್ನೋದು 3.1/3 ಇದೆ. ಹೌದ್ರಿ? ಸೊ ಎಷ್ಟು? 3.1/3 ಕಂಡು ಬರ್ತದೆ. ಸೊ ಹಾಗಾದ್ರೆ ಇಲ್ಲಿ ಯಾವುದು ಬರಬೇಕು ಅಂತ ಕೇಳಿದ್ದಾರೆ ಅವರು. ಕ್ಲಿಯರಾ? ಸೊ ಹಾಗಾದರೆ ಇಲ್ಲಿ ಆದರೂ ನೋಡಿ ಇದನ್ನು ನಾವೇನು ಮಾಡ್ಕೋಬೇಕು? ಗುಣಾಕಾರ ಮಾಡ್ಕೋಬೇಕು. ಹೌದ್ರಿ? ಎಷ್ಟು ಬರ್ತದೆ? 3 × 3. ಕ್ಲಿಯರಾ? 3 3 ಎಷ್ಟು? 9 ಬಂತು. ಸೊ 9 ಬಂದಿದೆ ಅಂದರೆ ಮೇಲ್ಗಡೆ ಇರುವತಕ್ಕಂಥದ್ದು ಎಷ್ಟಿದೆ? ಇಲ್ಲಿ 1 ಇದೆ. ಹೌದು. ಸೊ ಪ್ಲಸ್ ಅದಕ್ಕೆ 1 ಕೂಡಿಸಿದಾಗ ಹೌದ್ರಿ? +1 ಕೂಡಿಸಿದಾಗ ಎಷ್ಟಾಯಿತು? 10 ಆಯ್ತದೆ. ಹೌದ್ರಿ? ಕ್ಲಿಯರಾ? 10 ಆಗ್ತದೆ. ಹೌದ್ರಿ? ಸೊ 10 ಆಗ್ತದೆ ಅಂದರೆ ಅಲ್ಲಿ ನಾವು ಕ್ಲಿಯರ್ ಮಾಡ್ಕೊಳ್ಳಿ. 10 ಅಂದಾಗ ಇಲ್ಲಿ ಏನಾಗಿದೆ? 3 ಸಲ ಗುಣಿಸ್ಬೇಕಾಗಿದೆ. ಹೌದ್ರಿ? ಘನ ರೂಪದಲ್ಲಿದೆ. ಸೊ ಅಂದಾಗ ಇದನ್ನೂ ನಾವು 3 ಸಲ ಗುಣಿಸ್ಬೇಕಾಗ್ತದೆ 10ಅನ್ನು. ಹೌದ್ರಿ? ಏನು? 10 × 10 × 10 ಹೌದ್ರಿ? ನೋಡಿ ಇದನ್ನು ನಾವು ಕೂಡಿಸಿದಾಗ ಎಷ್ಟು ಬರ್ತದೆ? ನಮಗಲ್ಲಿ ಸರಳವಾಗಿ ಗೊತ್ತಾಗ್ಬಿಡ್ತದೆ. ಎಷ್ಟು ಬರ್ತದೆ? ನಮಗೆ 1000 ಬಂದ ಬಿಡ್ತದೆ. ಕ್ಲಿಯರಾ? ಸೊ ಇನ್ನು ಕೆಳಗೆ ಏನಿದೆ? ಇಲ್ಲಿ 3 ಇದೆ. ಹೌದು. ಸೊ 3 ಇದೆ ಅಂದರೆ ಅಲ್ಲಿ ಏನಾಗ್ತದೆ? 3ಅನ್ನು ಸಹ 3 ಸಲ ಗುಣಿಸ್ಕೊಳ್ಳಿ.
3 ಸಲ ಗುಣಿಸ್ಕೋಬೇಕು. ಹೌದ್ರಿ? 3 × 3 × 3 ಅಂದರೆ 3 3 9, 9 3 27. ಸೊ ಅಂದ್ರೆ ಅರ್ಥ ಅಲ್ಲಿ 27 ಬರುತ್ತೆ. ಸೇಮ್ ಮೊದಲೇ ಒಂದು ಸಂಬಂಧಗಳು ಹೇಗಿದೆಯೋ ಅದೇ ರೀತಿ ಇಲ್ಲಿ ಇದೇ ಆನ್ಸರ್ ಬರುತ್ತೆ. ಸೊ ಹಂಗಾರೆ ಈ ಥರ ಆನ್ಸರ್ ಎಲ್ಲಿದೆ? ಆನ್ಸರ್ ನಮಗೆ 3 ಇದೆ. ಸೊ ಕ್ಲಿಯರ್ ಆಯ್ತಲ್ಲ? ಇದು ನಮ್ಗೆ ಸರಿಯಾದ ಉತ್ತರ ಆಗ್ತದೆ. ಒಂದು ಸಲ ಬಿಟ್ಟು ಇನ್ನೊಂದು ಸಲ ನೀವು ಇದನ್ನು ರಫ್ದಲ್ಲಿ ಮಾಡಿ ನೋಡಿ. ಮಾಡಿ ನೋಡಿದಾಗ ನಿಮ್ಗೆ ಸರಳವಾಗ್ತದೆ ಮತ್ತು ನೀವು ಪರ್ಫೆಕ್ಟ್ ಆಗ್ತೀರಾ. ಓಕೆ. ನೆಕ್ಸ್ಟ್ ನಾವು ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ಹಾಗಾದರೆ ಇಲ್ಲಿ ಯಾವ ರೀತಿ ಪ್ರಶ್ನೆ ಇದೆ ನೋಡಿ. ಸೊ ಇಲ್ಲಿ ಆಪ್ಷನ್ಸನ್ನು ಕೊಟ್ಟಿದ್ದೀನಿ. 0.2 ಒಂದು ಆಪ್ಷನ್, ಹೌದು. ನೆಕ್ಸ್ಟ್ 0.32, 0.4, 0.8 ಅಂತ ಇದೆ ಇಲ್ಲಿ ಆಪ್ಷನ್, ಹೌದು. ಸೊ ಇದನ್ನು ನೋಡ್ಕೊಳ್ಳಿ ಯಾವುದು ಆನ್ಸರ್ ಬರುತ್ತೆ, ಇಷ್ಟರಲ್ಲಿ ಯಾವ್ದು ಬರುತ್ತೆ ಅನ್ನೋದನ್ನು ನೀವೇ ಏನು ಮಾಡಿಕೊಡ್ರಿ, ಕ್ಲಿಯರ್ ಮಾಡ್ಕೊಳ್ಳಿ, ಹೌದು. ಸೊ ಹಾಗಾದರೆ ಇದನ್ನು ಒಂದು ಸಲ ಬರ್ಕೊತೀರಾ ಅಂತಲೂ ನೋಡ್ಕೊಂಡಿದ್ದೀನಿ. ಸೊ ಇಲ್ಲಿ ನೆಕ್ಸ್ಟ್ ಏನು ಬರುತ್ತೆ ನೋಡಿ. ಇಲ್ಲಿ ಏನು ಕೊಟ್ಟಿದ್ದಾರಪ್ಪ ಅಂದರೆ ಮೊದಲೇ ಇಲ್ಲಿ ನಮ್ಗೆ ಯಾವ್ದು ಬರುತ್ತೆ ಅನ್ನೋದನ್ನು ಮೊದಲೇ ಡ್ಯಾಶ್ ಕೊಟ್ಟಿದ್ದಾರೆ. ಅಂದರೆ ಅರ್ಥ ಮೊದಲೇ ಅಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಫಸ್ಟಿಗೆ ನಮ್ಗೆ ಯಾವ್ದು ಬರುತ್ತೆ ಅನ್ನೋದು ಆನ್ಸರ್ ಕಂಡುಹಿಡಲಿಕ್ಕೆ. ಸೊ ಹಿಂಗೆ ಕೊಟ್ಟಾಗ ಏನು ಮಾಡಬೇಕು, ನಾವು ಇವೆರಡು ಪದದ ಸಂಬಂಧನ ನೋಡ್ಕೋಬೇಕು. ಇವೆರಡು 0.8 ಮತ್ತು 0.64 ಇವೆರಡದನ್ನು ನಾವು ಕರೆಕ್ಟಾಗಿ ನೋಡ್ಕೊಂಡ್ವಿ ಅಂದ್ರೆ ಈ ಪದಕ್ಕೆ ಇಲ್ಲಿರುವತಕ್ಕಂಥದ್ದಕ್ಕೂ ನಮ್ಗೆ ಏನು ಸಿಗುತ್ತೆ, ಆನ್ಸರ್ ಸಿಗುತ್ತೆ, ಹೌದ್ರಿ. ಸೊ ಹಾಗಾದರೆ ಇದನ್ನು ನಿಮಗಂತರೂ ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಬಿಂದು ಬಂದಿದೆ ಅಂದರೆ ದಶಮಾಂಶ ರೂಪದಲ್ಲಿದೆ, ಹೌದು. ಏನಾಗಿದೆ? ದಶಮಾಂಶ ರೂಪದಲ್ಲಿದೆ. ಸೊ ಈ ದಶಮಾಂಶ ರೂಪದಲ್ಲಿ ಇದೆ. ಬಟ್ ಇಲ್ಲಿ ನಾವು ಅಧ್ಯಯನ ಮಾಡಬೇಕಾದ್ರೆ ಏನು ಮಾಡಬೇಕು, 0 ಅಂದರೆ 0 ಪಾಯಿಂಟನ್ನು ಬಿಟ್ಟು ನಾವೇನು ಮಾಡಿರಿ, ಒಂದು ಸಲ ನೋಡಿರಿ ಇದನ್ನು, ಹೌದ್ರಿ. 0 ಪಾಯಿಂಟನ್ನು ಬಿಟ್ಟು ನೋಡಿರಿ. ಸೊ ಹಂಗಾರೆ ಮೊದಲು ನಾವು ಇದನ್ನು ನೋಡ್ಕೊಳ್ಳೋಣ, ಎರಡನೇ ಸಂಬಂಧ ಹೇಗಿದೆ ಅನ್ನೋದನ್ನು, ಹೌದ್ರಿ. ಎರಡನೇ ಸಂಬಂಧವನ್ನು ನೋಡಿ. ಎರಡನೇ ಸಂಬಂಧ ಹೇಗಿದೆಯಪ್ಪ ಅಂದರೆ 0.8 0.64 ಇದೆ. ಸೊ ಅಲ್ಲಿ 0 ಬಿಟ್ಟುಬಿಡಿ. 0 ಬಿಟ್ಟು ನಮ್ಗೆ ಗೊತ್ತಾಗ್ಬಿಡುತ್ತೆ. ಏನು ಹೇಳಿ, 8 ಸ್ಕ್ವೈರ್ ಅಂದರೆ ಇಲ್ಲಿ ಏನಾಗ್ತದೆ, ನಾವು ಒಂದು ಸಲ ಮಾಡಿ ನೋಡ್ಕೊಳ್ಳಿ. 8 ಸ್ಕ್ವೈರ್ ಅಂದರೆ ಏನು, 8ಅನ್ನು 2 ಸಲ ಗುಣಿಸ್ಬೇಕು ಅಂತ. 8 × 8, ಹೌದ್ರಿ. ಸೊ 8 8 64, ಕ್ಲಿಯರ್ ಆಯಿತಾ. ಸೊ ಆದ್ದರಿಂದ 8:64 ಬರುತ್ತೆ. ಕ್ಲಿಯರ್ ಆಯಿತಾ? ಅರ್ಥ ಆಯ್ತಲ್ಲ? ಸೊ ಅದನ್ನೇ ನಾವು 8ಅನ್ನು 3 ಬಾರಿ ಮಾಡಿದಾಗ ನಮ್ಗೆ ಹೆಚ್ಚು ಬರ್ತದೆ ಮತ್ತದು, ಹೌದು. ಸೊ ನಮ್ಗೆ ಆನ್ಸರ್ ಅದು ಬರೋಲ್ಲ. ಅಂದರೆ ಅರ್ಥ ಅಲ್ಲಿ ಎರಡನೇ ಪದದ ಸಂಬಂಧ ಹೇಗಿದೆ ನಿಮ್ಗೆ ಗೊತ್ತಾಗ್ಬಿಡ್ತು, ಕ್ಲಿಯರಾ. ಸೊ ಹಾಗಾದರೆ ಒಂದನೇ ಸಂಬಂಧದ ಹೇಗಿದೆ ಅನ್ನೋದನ್ನು ನಾವಿಲ್ಲಿ ಅದೇ ರೀತಿಯಾಗಿ ನೋಡ್ಕೊಳ್ಳಿ. ಇಲ್ಲಿ ಬಿಂದು ಬಿಡಿ, ಇಲ್ಲಿ 0 ಬಿಟ್ಬಿಡಿ. 16 ಇದೆ. 16 ಅಂದರೆ ನಮ್ಗೆ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳಿ, ಹೌದ್ರಿ. 16 ಅಂದರೆ ಎಷ್ಟು ಬರುತ್ತೆ ಅದನ್ನು ನಾವು ಸ್ಕ್ವೇರ್ದಾಗ ಮಾಡಿ ನೋಡ್ಕೊಳ್ಳಿ. 16 ಅಂದರೆ ಎಷ್ಟು ಬರುತ್ತೆ, ನಮ್ಗೆ 4 ಸ್ಕ್ವೇರ್ ಬರುತ್ತೆ, ಕ್ಲಿಯರಾ. 4 ಸ್ಕ್ವೇರ್ ಬರುತ್ತೆ. ಸೊ 4 ಸ್ಕ್ವೇರ್ ಅಂದರೆ ಏನು, 4 × 4 ಅಂದರೆ 4ಅನ್ನು 2 ಬಾರಿ ಗುಣಿಸೋದು, ಹೌದ್ರಿ. ಇಲ್ಲಿ ಸ್ಕ್ವೇರ್ ಬಂದಿದೆ, ಇಲ್ಲಿ ಸ್ಕ್ವೇರೇ ಬರಬೇಕು, ಹೌದು. ಸೊ 4 4 16, ಕ್ಲಿಯರಾ. ಸೊ ಅಂದರೆ ಆನ್ಸರ್ ಏನು, ಇಲ್ಲಿ 16 ಬಂದಿದೆ ನಮಗೆ, ಹೌದು. ಸೊ ಅಂದರೆ ಅಲ್ಲಿ ಕ್ವಶನ್ ಮಾರ್ಕ್ ಇರುವತಕ್ಕಂಥ ಜಾಗದಲ್ಲಿ ನಮ್ಗೆ ಎಷ್ಟು ಬರುತ್ತೆ, ಅಲ್ಲಿ ನಮ್ಮ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ 4 ಬರುತ್ತೆ, ಹೌದ್ರಿ. ಕ್ಲಿಯರಾ. ಅಂದರೆ 0.4 ನಮಗಲ್ಲೇ ಬರುವಂಥ ಉತ್ತರ. ನೋಡ್ಕೊಳ್ಳಿ ಎಷ್ಟು ಸರಳವಾಗಿದೆ. ಇದನ್ನು ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ, ಒಂದು ಸಲ ಮಾಡಿ ನೋಡಿ, ಹೌದ್ರಿ. ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಗೊತ್ತಿದ್ದರೆ ನೀವು ಸಂಪೂರ್ಣವಾಗಿ ಬಿಡಿಸ್ತೀರಾ. ಅದನ್ನು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನಿಮ್ಗೆ ಈ 2 ಸಮಸ್ಯೆಗಳನ್ನು ಬಿಡಿಸಿದ್ದೀನಿ. ಇನ್ನು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆ ಘನ ಸಂಖ್ಯೆಯಲ್ಲಿ ಇಲ್ಲ, ವರ್ಗ ಸಂಖ್ಯೆಯಲ್ಲೂ ಇಲ್ಲ, ಹೌದು. ಸ್ಕ್ವೇರ್ದಾಗಲ್ಲ ಮತ್ತು ಕ್ಯೂದಾಗೂ ಇಲ್ಲಿದೆ. ಇದು ಏನಪ್ಪ ಅಂದರೆ ಇದೇ ಒಂದು ಬೇರೆ ರೀತಿಯಲ್ಲಿ ಇರುವತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಬೇರೆ ರೀತಿಯಲ್ಲೇ ನಾವು ವಿಚಾರ ಮಾಡಬೇಕಾಗ್ತದೆ. ಹಾಗಾದರೆ ನಾವು ಬೇರೆ ರೀತಿಯಲ್ಲೇ ವಿಚಾರ ಮಾಡಬೇಕಾದ್ರೆ ಇದನ್ನು ಮೊದಲು ನೋಡ್ಕೊಳ್ಳಿ. 121:2 ಇದೆ. 961 ಅನುಪಾತ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಬದಲಿ ಬರುವತಕ್ಕಂಥ ಉತ್ತರ ಯಾವುದು ಅಂತ ಕೇಳಿದ್ದಾರೆ. ಆಪ್ಷನ್ 1 ಇದೆ, 2 ಇದೆ, 3 ಇದೆ, 4 ಇದೆ. ಸೊ ಅಲ್ಲಿ ಬರುವತಕ್ಕಂಥ ಉತ್ತರ ಯಾವುದು ಹಾಗಾದರೆ?
ಇಲ್ಲಿ ನಾವು ಈ ಎರಡು ಪದ ಸಂಬಂಧ ತಿಳಿಸ್ಕೊಡ್ತೇನೆ ನಿಮಗೆ. ನೋಡಿ ಇಲ್ಲಿ 121 ಇದೆಯಲ್ಲ, ಸೊ ಅದನ್ನು ನಾವೇನಪ್ಪ ಅಂದ್ರೆ ನಾವು ಯಾವ ರೀತಿ ನಾವು ವಿಭಜನೆ ಮಾಡ್ಕೋಬೇಕು ಅನ್ನೋದು ನೋಡ್ಕೊಳ್ಳಿ. 1 2 1 ಇದನ್ನೆರಡನ್ನು ಮೂರನ್ನು ಕೂಡಿಸ್ಕೊಳ್ಳಿ. ಅಂದರೆ ಅಲ್ಲಿ 1 ತೊಗೊಂಡೆ, ಪ್ಲಸ್ ನೆಕ್ಸ್ಟ್ ಏನಿದೆ 2 ಇದೆ, ಪ್ಲಸ್ ನೆಕ್ಸ್ಟ್ ಏನಿದೆ 1 ಇದೆ. ಹೌದು, 121 ನಾ ಈ ರೀತಿ ಏನು ಮಾಡಿಕೊಂಡೆ, ಒಡ್ಕೊಂಡಿದ್ದೇನೆ. ಸೊ 1 + 2 3, 3 + 1 ಎಷ್ಟಾಯಿತು, 4 ಆಯಿತು. ಕ್ಲಿಯರಾ? ಹಾಗಾದರೆ ಇಲ್ಲಿ ನಾವು ಒಡ್ಕೊಂಡ ನಂತರ 4 ಬಂತು. 4 ಬಂದಿದೆ ಅಂದರೆ ಅರ್ಥ ಅಲ್ಲಿ ಏನು, ನಾವು 4 ಸ್ಕ್ವೈರ್ ಅಂತ ಅರ್ಥ. ಏನರ್ಥ? 4 ಸ್ಕ್ವೈರ್ ಅಂದ್ರೆ 4ರ ವರ್ಗಮೂಲ ಎಷ್ಟಿದೆ, 2 ಇದೆ. 4ರ ವರ್ಗಮೂಲದ ಮೂಲ 2, ವರ್ಗ ಸಂಖ್ಯೆ 4, ಅದರ ಮೂಲ ಸಂಖ್ಯೆ 2 ಇದೆ. ಕ್ಲಿಯರಾ? ಅರ್ಥ ಆಯ್ತಲ್ಲ? ಸೊ ಅಂದ್ರೆ ಅರ್ಥ ಇಲ್ಲಿ ಏನು ಕೊಟ್ಟಿದ್ದಾರೆ, ಇಲ್ಲಿ ವರ್ಗ ಸಂಖ್ಯೆ ಕೇಳಿಲ್ಲ ಅವರು, ವರ್ಗ ಸಂಖ್ಯೆಯ ಮೂಲ ಸಂಖ್ಯೆ ಕೇಳಿದ್ದಾರೆ. 121 ನೋಡಿ, ಒಂದು ಸಲ ಬೇಕಾದ್ರೆ ಮಾಡಿ. ಹೌದ್ರಿ? ಒಂದು ಸಲ ಮಾಡಿ ನೋಡಿ, ನಿಮಗೆ ಕ್ಲಿಯರಾಗಿ ಏನಾಗ್ತದಪ್ಪ ಅಂದ್ರೆ ಅಂಡರ್ಸ್ಟ್ಯಾಂಡ್ ಆಗ್ತದೆ, ಅರ್ಥ ಆಗ್ತದೆ. ಮಾಡಿ ನೋಡಿಬೇಕಾದ್ರೆ. ಹೌದ್ರಿ? 4 ಸ್ಕ್ವೈರ್. ಹೌದ್ರಿ? ಸೊ ಅಂದರೆ 121 ಕೊಟ್ಟಿದ್ದಾರೆ ಇಲ್ಲಿ. ಕ್ಲಿಯರಾ? ಸೊ ಅಂದರೆ ಇಲ್ಲಿ 4 ವರ್ಗ ಸಂಖ್ಯೆ. ಹಾಗಾದ್ರೆ ವರ್ಗ ಸಂಖ್ಯೆಯ ಮೂಲ ಯಾವುದಪ್ಪ ಅಂದ್ರೆ ಅಲ್ಲಿ 2 ಬರ್ತದೆ. ಸೊ ಅಂದ್ರೆ ಅರ್ಥ ಅಲ್ಲಿ ಅದಕ್ಕೂ 121ಕ್ಕೂ ಮತ್ತು 2ಕ್ಕೂ ಏನಾಗಿದೆ, ಸಂಬಂಧವಿದೆ. ಅದೇ ರೀತಿ ಇದನ್ನೂ ಸಹ ನೋಡ್ಕೊಳ್ಳಿ, ಇದನ್ನು ಒಡ್ಕೊಂಡು ನೋಡ್ಕೊಳ್ಳಿ. ಹೌದ್ರಿ? ಏನು, 9 + 6 + 1 ಎಷ್ಟಾಗ್ತದೆ, 16 ಆಗ್ತದೆ. ಹೌದ್ರಿ? 16 ಬಂದಾಗ ಇಲ್ಲಿ 16ರ ಘಾತ 4. ಕ್ಲಿಯರಾ? 16ರ ಘಾತ 4 ಆಗ್ತದೆ. ಹೌದ್ರಿ? ಇಲ್ಲಿ 2 ಆಗಿದೆ ಅಂದರೆ ಇಲ್ಲಿ 4 ಆಗ್ತದೆ. ಕ್ಲಿಯರ್ ಆಯಿತು? ಸೊ ಇಲ್ಲಿ ಅಂದರೆ 16ರ ಘಾತ ಅಲ್ಲಿ ಏನಾಗ್ತದೆ, 4. ಹೌದ್ರಿ? ಸೊ 16ರ ಘಾತ ಅದರ ಮೂಲ ಘಾತ ಸಂಖ್ಯೆ, ಮೂಲ ಒಂದು ವರ್ಗ ಮೂಲ ಏನಪ್ಪ ಅಂದ್ರೆ ಅದರ ವರ್ಗ ಮೂಲ ರೂಪ ಏನಪ್ಪ ಅಂದರೆ 2 ಬರ್ತದೆ. ಹೌದ್ರಿ? 16 ಅನ್ನೋದು ಏನಪ್ಪ ಅಂದ್ರೆ ಅಲ್ಲಿ 16 ಅನ್ನುವತಕ್ಕಂಥದ್ದು ಅಲ್ಲಿ ಸಂಪೂರ್ಣವಾಗಿ ನಮ್ಗೆ ವರ್ಗ ಸಂಖ್ಯೆ. ಸೊ ಅದೇ ರೀತಿ 4 ಅನ್ನುವಂಥದ್ದು ಏನಪ್ಪ ಅಂದ್ರೆ ಆ ವರ್ಗ ಸಂಖ್ಯೆಯ ಮೂಲ ರೂಪ. ಹೌದ್ರಿ? ಮೂಲ ಅದು ಅಂದ್ರಲ್ಲಿ ಇಲ್ಲಿ ಏನು ಬರ್ತದೆ, 4 ಬರ್ತದೆ. ಸೊ ಅರ್ಥ ಇಲ್ಲಿ ನಮಗೆ ಬರುವತಕ್ಕಂಥ ಆನ್ಸರ್ ಏನಪ್ಪ ಅಂದ್ರೆ ನಮ್ಗೆ ಅಲ್ಲಿ ಏನು, 4. ಕ್ಲಿಯರ್ ಆಯಿತಾ? ಓಕೆ. ಇಲ್ಲಿ ವರ್ಗ ಸಂಖ್ಯೆನೂ ಕೇಳಿಲ್ಲ ಅವರು, ವರ್ಗ ಸಂಖ್ಯೆಯ ಮೂಲ ಕೇಳ್ಯಾರ. ಸೊ ಹೀಗಾಗಿ 121 2 ಅಂದರೆ ಏನಪ್ಪ ಅಂದ್ರೆ 121 ನಾವು ಒಡ್ಕೊಂಡು ಅದನ್ನು ಸಂಪೂರ್ಣವಾಗಿ ನಾವು ಕೂಡಿಸಿದಾಗ ಎಷ್ಟು ಸಂಖ್ಯೆ ಬರ್ತದೋ ಅದು ಏನಪ್ಪ ಅಂದರೆ ಅಲ್ಲಿ ನಮ್ಗೆ ವರ್ಗ ಸಂಖ್ಯೆ ಬರ್ತದೆ. ಆ ವರ್ಗ ಸಂಖ್ಯೆಯ ಮೂಲ ಎಷ್ಟಿದೆಯಲ್ಲ ಅದನ್ನು ಬರೆದಿದ್ದಾರೆ. ಸೊ ಎರಡನೇದರಲ್ಲಿ 961ರಲ್ಲಿ ಅದನ್ನು ಒಡ್ಕೊಂಡಿದಾಗ 16 ಬರ್ತದೆ. 16 ಅನ್ನುವಂಥದ್ದು ವರ್ಗ ಸಂಖ್ಯೆ ಆದರೆ 4 ಅನ್ನುವಂಥದ್ದು ವರ್ಗ ಸಂಖ್ಯೆಯ ಮೂಲ. ಹೌದ್ರಿ? ಹೀಗಾಗಿ ಅಲ್ಲಿ ನಾವು ಏನು ಮಾಡ್ತೇವೆ, 4 ಸರಿಯಾದ ಉತ್ತರ. ಸೊ ಆದ್ದರಿಂದ ನಾವು ಅಲ್ಲಿ 4ನೇ ಒಂದು ಆಪ್ಷನ್ ಸರಿಯಾದ ಉತ್ತರವಾಗ್ತದೆ. ಹೌದ್ರಿ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮುಂದಿನ ಪ್ರಶ್ನೆ ನೋಡಿ. ಈ ಪ್ರಶ್ನೆಯನ್ನು ಹೇಗೆ ಕೊಟ್ಟಿದ್ದಾರೆ, ಇದು ಸಂಖ್ಯೆಗಳ ಸಾಮ್ಯತೆಯಲ್ಲಿ ಬರುವತಕ್ಕಂಥ ಪ್ರಶ್ನೆ. ಇಲ್ಲಿ 9 ಇದೆ, 25 ಇದೆ, 36 ಇದೆ. ಹೌದು? ಸೊ ಇಲ್ಲಿ 9, 25, 36 ಇರುವುದರಿಂದ ನಾವಿಲ್ಲಿ ನೋಡ್ಕೊಳ್ಳಿ ಒಂದು ಸಲ. 9 ಅನ್ನುವತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಇದು ಸಹ ವರ್ಗ ಸಂಖ್ಯೆಗಳ ಮೇಲೆ ಬರುತ್ತೆ, ಸಾಮ್ಯತೆ ಮೇಲೆ. ಇಲ್ಲಿ ನಿಮ್ಗೆ ವರ್ಗ ಸಂಖ್ಯೆ ಘನ ಸಂಖ್ಯೆ ನೆನಪಿರಬೇಕು. ಇಲ್ಲಿ 9 ಅನ್ನುವಂಥದ್ದು ಏನು, ಯಾವುದರ ಒಂದು ಸಂಪೂರ್ಣ ಮೂಲ ಆಗ್ತದೆ, 3 ಸ್ಕ್ವೈರ್. ಹೌದ್ರಿ? ಅಂದರೆ ಇಲ್ಲಿ ನಾವೇನು ಮಾಡಬೇಕು, ವರ್ಗ ಸಂಖ್ಯೆಯ ಮೇಲೆ ಏನು ಮಾಡಿದ್ದಾರೆ, ತೊಗೊಂಡಿದ್ದಾರೆ. ಹೌದ್ರಿ? 3 ಸ್ಕ್ವೈರ್. 3 ಸ್ಕ್ವೈರ್ ಅಂದರೆ ಎಷ್ಟು, 3 × 3 ಅಂದರೆ 3 3 9. ಇಲ್ಲಿ ಬಂದಿದೆ 9. ಕ್ಲಿಯರಾ? ಸೊ ಹಾಗಾದರೆ 25 ಕೊಟ್ಟಿದ್ದಾರೆ. 25 ಅದು ಯಾವ ರೀತಿ ಇದೆ, 5 ಸ್ಕ್ವೈರ್ ಬರ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಹೌದ್ರಿ? 5 × 5 ಅಂದರೆ ಅಲ್ಲಿ ಎಷ್ಟು ಬಂತು, 5 5 25. ಇದಕ್ಕೂ ಇದು ಕ್ಲಿಯರ್ ಆಯಿತು. ಸೊ ಇವೆರಡೂ ಏನಿದಾವೋ ಇವೆರಡೂ ರೀತಿ ಹೋಲಿಕೆ ಮಾಡಿ ಇಲ್ಲಿ ನಾವೇನು ಮಾಡಬೇಕು, ಇದನ್ನು ಕಂಡುಹಿಡಿಬೇಕಾಗ್ತದೆ. ಹೌದ್ರಿ? ಸೊ ಹಾಗಾದರೆ ಇಲ್ಲಿ 3 ಸ್ಕ್ವೈರ್ ಆಯಿತು,
ನೆಕ್ಸ್ಟ್ ನಮ್ಗೆ 5 ಸ್ಕ್ವೇರ್ ಆಯಿತು. ಹೌದ್ರಿ, ಇಲ್ಲಿ ಯಾವ ನೋಡಿದ್ದೀವಿ, ಇಲ್ಲಿ 3 ಸ್ಕ್ವೇರ್ ನೋಡಿದ್ದೀವಿ. ಇದು ಎಷ್ಟು ಸ್ಕ್ವೇರ್ ಇದು 5 ಸ್ಕ್ವೇರ್ ನೋಡಿದ್ದೀವಿ. ಹೌದು. ಸೊ ಹಾಗಾದರೆ ಈ 3 ಸ್ಕ್ವೇರ್ ಮತ್ತು 5 ಸ್ಕ್ವೇರ್ ನಡುವೆ ಒಂದು ಸ್ಕ್ವೇರ್ ಏನಾಗಿದೆಪ್ಪ ಅಂದ್ರೆ ಕಡಿಮೆ ಆಗಿದೆ. ಯಾವ್ದು ಹೇಳ್ರಿ, ಬಿಟ್ಟು ಒಂದು ಸ್ಕ್ವೇರ್ ಬಿಟ್ಟನ್ನು ಮುಂದಕ್ಕೆ ಹೋಗಿದ್ದೇವೆ ನಾವು. ಹೌದ್ರಿ, ಯಾವುದು 4 ಸ್ಕ್ವೇರ್. ಹೌದ್ರಿ, ಕ್ಲಿಯರಾ? 3 ಸ್ಕ್ವೇರ್ ಇದೆ, 4 ಸ್ಕ್ವೇರನ್ನು ಬಿಟ್ಟಿದ್ದೇವೆ, ನೇರವಾಗಿ ಏನಾಗಿದೆ 5 ಸ್ಕ್ವೇರ್ ತೊಗೊಂಡಿದ್ದಾರೆ. ಸೊ ಇದೇ ರೀತಿ ಹೋಲಿಕೆ ಮಾಡ್ಕೊಳ್ಳಿ. ಹಾಗಾದ್ರೆ ಇಲ್ಲಿ 3, 4, 5 ಆಯಿತು. ಇನ್ನು ನೆಕ್ಸ್ಟ್ ಏನಪ್ಪ ಅಂದರೆ 6 ಸ್ಕ್ವೇರ್ ತೊಗೊಳ್ತೇವೆ. ಹೌದ್ರಿ, ಇಲ್ಲಿ ಏನು ಮಾಡ್ತೇವೆ 6 ಸ್ಕ್ವೇರ್ ತೊಗೊಳ್ತೇವೆ. ಹೌದ್ರಿ, 6 ಸ್ಕ್ವೇರ್ ಅಂದಾಗ ನಾವು ಏನು ಮಾಡ್ತೇವೆ, ಅಲ್ಲಿ 6 ಇಂಟು 6, 6 36. ಹೌದ್ರಿ, 6 36. ಹೌದು, 6 ಸ್ಕ್ವೇರ್ ಆಯಿತು. ಇಲ್ಲಿ ಹೇಗೆ 3 ಸ್ಕ್ವೇರ್ ತೊಗೊಂಡಿದ್ದೆವು, ನಂತರ 4 ಸ್ಕ್ವೇರ್ ಬಿಟ್ಟಿದ್ದೇವೆ, 5 ಸ್ಕ್ವೇರ್ ತೊಗೊಂಡಿದ್ದೇವೆ. ಸೊ ಇಲ್ಲಿ ಆದರೂ ಅಷ್ಟೇ ಸೇಮ್ 6 ಸ್ಕ್ವೇರ್ ತೊಗೊಂಡಿದ್ದೇವೆ. ನಾವು ಯಾವ ಸ್ಕ್ವೇರನ್ನು ಬಿಡಬೇಕು, ಇಲ್ಲಿ 7 ಸ್ಕ್ವೇರನ್ನು ಬಿಡಬೇಕು. 7 7 49. ಹೌದ್ರಿ, 7 ಸ್ಕ್ವೇರನ್ನು ಬಿಟ್ಟು ನೆಕ್ಸ್ಟ್ ಅದ್ರ ಮುಂದಿನ ಸ್ಕ್ವೇರ್ ತೊಗೋಬೇಕು. ಅಂದ್ರೆ ಅರ್ಥ ಯಾವ ಸ್ಕ್ವೇರ್ ಬರುತ್ತೆ, 8 ಸ್ಕ್ವೇರ್ ಬರುತ್ತೆ. ಯಾಕಂದರೆ 8 ಇಂಟು 8. ಹೌದ್ರಿ, 8 8 64. ಕ್ಲಿಯರಾ? ಅಂದರೆ ಇಲ್ಲಿ ಬರುವತಕ್ಕಂಥ ಉತ್ತರ ಯಾವುದು, 64 ಬರುತ್ತೆ. ಅಂದರೆ 8 ಸ್ಕ್ವೇರ್. ಕ್ಲಿಯರ್ ಆಯಿತು? ಅಂಡರ್ಸ್ಟ್ಯಾಂಡ್ ಆಗಿದೆಯಲ್ಲ? ನಿಮಗೆ ತಿಳ್ಕೊಂಡಿದ್ದೇನೆ ಅಂದ್ಕೊಂಡಿದ್ದೀನಿ, ಅರ್ಥ ಆಗಿದೆ. ಹೌದ್ರಿ, ಸೊ ಇಲ್ಲಿ ನೋಡ್ಕೊಳ್ಳಿ, 3 ಸ್ಕ್ವೇರ್ ಇದೆ, 4 ಸ್ಕ್ವೇರ್ ಬಿಟ್ಟಿದ್ದೇವೆ, ಅದೇ ರೀತಿ 5 ಸ್ಕ್ವೇರ್ ತೊಗೊಂಡಿದ್ದೇವೆ. ಇಲ್ಲಿ ನೆಕ್ಸ್ಟ್ 6 ಸ್ಕ್ವೇರ್ ತೊಗೊಂಡಿದ್ದೇವೆ. ಹಾಗಾದ್ರೆ ಇಲ್ಲಿ ಏನು ಬಿಡಬೇಕು, 7 ಸ್ಕ್ವೇರ್ ಬಿಡಬೇಕು. ನೆಕ್ಸ್ಟ್ ಏನು ಮಾಡೀವಿ, 8 ಸ್ಕ್ವೇರನ್ನು ತೊಗೊಂಡಿದ್ದೇವೆ. ಅಂದರೆ 8 8 64. ಹೌದ್ರಿ, ಸೊ ಅಲ್ಲಿ ಸರಿಯಾದ ಉತ್ತರ ಏನಾಗ್ತದೆ, 64 ಸರಿಯಾದ ಉತ್ತರ ಬರ್ತದೆ. ಹೌದ್ರಿ, ಇದನ್ನು ನಿಮ್ಗೆ ಸಂಪೂರ್ಣವಾಗಿ ಅರ್ಥ ಆಗಿದೆ, ತಿಳಿಸ್ಕೊಟ್ಟಿದ್ದೇನೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಏನಿದೆ ಅನ್ನೋದನ್ನು ಇಲ್ಲಿ ಮುಂದಿನ ಪ್ರಶ್ನೆ ನೋಡಿದಾಗ 2:8 ಸಮಾನುಪಾತ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ಬರಬೇಕು, ನಮಗೆ ಸರಿಯಾದ ಉತ್ತರ ಯಾವುದನ್ನು ಕಂಡುಹಿಡಬೇಕು. ನೆಕ್ಸ್ಟ್ 216 ಕೊಟ್ಟಿದ್ದಾರೆ. ಮೊದಲು ನಾವು ಎರಡರ ಬಗ್ಗೆ ತಿಳ್ಕೊಂಡ್ರೆ ಅದ್ರ ಮುಂದಿನ ಉತ್ತರ ನಿಮಗೆ ಕಂಪಲ್ಸರಿ ಆಗಿ ಏನಾಗ್ಬಿಡುತ್ತೆ, ಗೊತ್ತಾಗ್ಬಿಡುತ್ತೆ. ಆಪ್ಷನ್ 44, 16, 6, 14 ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಸಹ ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆ ಆಧಾರದ ಮೇಲೆ ಪ್ರಶ್ನೆಗಳಿರುವಂಥದ್ದು. ಇದನ್ನು ಒಂದು ಬಾರಿ ಸರಿಯಾಗಿ ಏನು ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಹೌದ್ರಿ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ, 8. 2 ಮತ್ತು 8ರ ನಡುವೆ ಏನಾಗಿದೆ, ಸಂಬಂಧವಿದೆ. 2 ಮತ್ತು 8ರ ನಡುವೆ ಸಂಬಂಧ ಇದೆ ಅನ್ನೋದನ್ನು ನಾವು ಹೇಗೆ ಕ್ಲಿಯರ್ ಮಾಡ್ಕೋಬೇಕು ನೋಡಿ. ನಾವಿಲ್ಲಿ ಮೊದಲು 2ರ ಬಗ್ಗೆ ನಾವು ಏನು ಮಾಡ್ತೀವಿ, ಕ್ಲಿಯರ್ ಮಾಡ್ಕೊಳ್ತೇವೆ. 2ರ ಬಗ್ಗೆ ಏನು ಕ್ಲಿಯರ್ ಮಾಡ್ಕೊಳ್ತೇವೆ. ಹೌದ್ರಿ, ನಾವು ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಮಾಡಿ ನೋಡ್ತೀನಿ. 2 ಇಂಟು 2 ಅಂದರೆ 2 2 4 ಬಂತು. ಸೊ ಅಂದ್ರೆ ಅಲ್ಲಿ ನಮ್ಗೆ 2:4 ಬರಬೇಕಿತ್ತು. ಸೊ ಅಲ್ಲಿ ಏನಾಗಿಲ್ಲ, ಬಂದಿಲ್ಲ. ಅಂದ್ರೆ ಅದು ಸ್ಕ್ವೇರ್ದಾಗಿಲ್ಲ, ವರ್ಗ ಸಂಖ್ಯೆಗಳಲ್ಲಿ ಇಲ್ಲ, ಘನ ಸಂಖ್ಯೆಯಲ್ಲಿದೆ ಅಂತ ತಿಳ್ಕೊಬೇಕು. ಹೌದ್ರಿ, ಏನು 2 ಇಂಟು 2 ಇಂಟು 2. ಹೌದ್ರಿ, 2 2 4, 4 2 ಎಷ್ಟು 8. ಸೊ ಅಂದರೆ ಅರ್ಥ ಇಲ್ಲಿ ಏನಾಗಿದೆ, ಅಲ್ಲಿ 2q ನೆಕ್ಸ್ಟ್ ಕಂಡು ಬರ್ತದೆ, ಕ್ಯೂ ರೂಪದಲ್ಲಿ. ಅಂದರೆ ನಮ್ಗೆ ಘನ ಸಂಖ್ಯೆ ಮೇಲೆ ಕಂಡು ಬರ್ತದೆ. ಸೊ ಅಂದರೆ ಅರ್ಥ ಅಲ್ಲಿ ನಮಗೇನು 2ಕ್ಕೂ ಮತ್ತು 8ಕ್ಕೂ ಏನಾಗಿದೆ, ಸಂಬಂಧವಿದೆ. ಅರ್ಥ ಆಯ್ತಲ್ಲ? ಸೊ ಇನ್ನು ಅದೇ ರೀತಿ ನಾವು ಇಲ್ಲಿ ಏನು ಮಾಡ್ತೇವೆ, 216 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ವಶನ್ ಮಾರ್ಕ್ ಇರೋಲ್ಲಿ ಕಂಡು ಹಿಡಿಬೇಕು. ಸೊ ಅಲ್ಲಿ ಕಂಡು ಹಿಡಿಬೇಕಾದ್ರೆ ನಾವೇನು ಮಾಡಬೇಕಾಗ್ತದೆ, ಇಲ್ಲಿ 2 ಕೊಟ್ಟಿದ್ದಾರೆ. ಹೌದ್ರಿ, ಸೊ ಅಂದರೆ ಅರ್ಥ ಅಲ್ಲಿ 2ನ್ನು 3 ಬಾರಿ ಕುಣಿಸಿದರೆ ನಮ್ಗೆ 8 ಬರ್ತದೆ. ಕ್ಲಿಯರ್ ಆಯಿತು? ಹಾಗಾದರೆ ಇಲ್ಲಿ ಕ್ಯೂ ಮಾಡಿದರೆ ನಮ್ಗೆ ಅದ್ರ ಘನ ರೂಪ ಸಿಗ್ತದೆ. ಕ್ಯೂ ಮಾಡಲಿಲ್ಲ ಅಂದರೆ ಅದ್ರ ಘನ ರೂಪ ನಮಗೇನಾಗಲ್ಲ, ಸಿಗೋದಿಲ್ಲ. ಹೌದ್ರಿ, ಸೊ ಇಲ್ಲಿ 2 ಕೊಟ್ಟಿದ್ದಾರೆ. ಹಾಗಾದ್ರೆ 2 ಕೊಟ್ಟಿದ್ದಾರೆ ಅಂದರೆ ನೆಕ್ಸ್ಟ್ ಅಲ್ಲಿ ಏನಾಗ್ತದೆ, ನಮ್ಗೆ ಎಷ್ಟು ಬರ್ತದೆ ಅನ್ನೋದನ್ನು ಏನು ಮಾಡ್ಕೋಬೇಕು, ನೋಡ್ಕೋಬೇಕಾಗ್ತದೆ. ಸೊ 3 ಮಾಡಿದರೂ ಸಿಗಲ್ಲ, 4 ಮಾಡಿದರೂ ಸಿಗಲ್ಲ. ಹೌದ್ರಿ, ಸೊ ಯಾಕಂದರೆ ನಮ್ಗೆ ಅಲ್ಲಿ ನಾವು ಮಾಡ್ತಾ ಹೋಗ್ಬಿಟ್ರೆ ಒಂದೇ ಸಂಬಂಧದ ಗೊತ್ತಾಗ್ಬಿಡ್ತದೆ. ಏನು ಮಾಡ್ಬೇಕಾಗ್ತದೆ, ಕ್ಯೂ ರೂಪದಲ್ಲಿ ಮಾಡಿದಾಗ ನಮ್ಗೆ ಆನ್ಸರ್ ಸಿಗುತ್ತೆ. ಹೌದ್ರಿ, ಏನು ಸಿಗುತ್ತೆ ನಮ್ಗೆ ಆನ್ಸರು ನೋಡಿ. ಅಲ್ಲಿ ನಮಗೆ ಪೂರ್ತಿಯಾಗಿ ಏನಾಗಿದೆಪ್ಪ ಅಂದ್ರೆ 2q, 3q, 4q, 5q, 6q. ಹೌದ್ರಿ, ನಾವು ಇದನ್ನು ಮಾಡಿ ನೋಡಿದರೆ ಸಿಗುತ್ತೆ ನಮಗೆ. ಹೌದ್ರಿ, ಏನು ಬರುತ್ತೆ ಅಲ್ಲಿ, ಅದನ್ನು ಮಾಡಿ ನೋಡಿದರೆ 6 ಇಂಟು 6 ಇಂಟು 6. ನೋಡಿ ಇದನ್ನು ಒಂದು ಸಲ ಮಾಡಿ.
ಹಾಂ 6 ಅಲ್ಲಿ 36 36 ಎಷ್ಟಾಗ್ತದೆ 216 ನಮ್ಗೆ ಕಂಡು ಬರ್ತದೆ. ಅಂದ್ರೆ ಅರ್ಥ ಕ್ವಶನ್ ಮಾರ್ಕ್ ಇರುವಂಥ ಜಾಗದಲ್ಲಿ ಬರುವತಕ್ಕಂಥದ್ದು ಎಷ್ಟು ಸಂಖ್ಯೆ ಬರಬೇಕು? 6 ಸಂಖ್ಯೆ ಬರಬೇಕು. ಆನ್ಸರ್ ಸಿ ಸರಿಯಾದ ಉತ್ತರ ಆಗ್ತದೆ. ಕ್ಲಿಯರಾ? ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ ವಿದ್ಯಾರ್ಥಿಗಳೇ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನಿದೆ, 9:25 ಸಮಾನುಪಾತ ಏನಾಗಿತ್ತಪ್ಪ ಅಂದ್ರೆ 36 ಇದೆ. ಹೌದ್ರಿ? ಸೊ ಇಲ್ಲಿ ನಾವು ಕ್ವಶನ್ ನೋಡ್ಕೊಳ್ಳಿ, ಇದು ನಮ್ಗೆ ವರ್ಗ ಸಂಖ್ಯೆಯಲ್ಲಿದೆಯೋ ಅಥವಾ ಘನ ಸಂಖ್ಯೆಯಲ್ಲಿದೆಯೋ ನೋಡ್ಕೊಳ್ಳಿ. ಏನು ಕ್ಯೂ ಮಾಡಬೇಕು ಅಥವಾ ಸ್ಕ್ವೇರ್ ಮಾಡಬೇಕು ನೋಡ್ಕೊಳ್ಳಿ. ಇಲ್ಲಿ 9 ಇದೆ. 9 ನಮಗೇನಾಗಿದೆ, ಇದು ಸಂಪೂರ್ಣವಾಗಿ 9 ನಮಗೇನಾಗಿದೆ ಇಲ್ಲಿ 3 ಸ್ಕ್ವೇರ್ ಆಗ್ತದೆ. ಅಂದರೆ 3 3 9 ಆಗ್ತದೆ. 25 ಏನಾಗ್ತದೆ? 5 5 25 ಆಗ್ತದೆ, 5 ಸ್ಕ್ವೇರ್. ಸೊ ಇದನ್ನಾಗಲೇ ಹೇಳಿದೆ ನಿಮ್ಗೆ. ಅಲ್ಲಿ ನಾವು ಏನು ಬಿಟ್ವಿ? 4 ಸ್ಕ್ವೇರ್ ಗ್ಯಾಪ್ ಉಳೀತು. ಸೊ ಹಾಗಾದರೆ ಅದೇ ರೀತಿ ಹೋಲಿಕೆ ಮಾಡ್ಕೊಳ್ಳಿ. 36 3 4 5 ಬಂತು. ಹಾಗಾದ್ರೆ 6 ಸ್ಕ್ವೇರ್ ತೊಗೋರಿ. 6 6 36. ಹಾಗಾದ್ರೆ ಏನು ಬಿಡಬೇಕು ನಾವು? 7 ಸ್ಕ್ವೇರನ್ನು ಬಿಡಬೇಕು. ಹೌದ್ರಿ? 7 ಸ್ಕ್ವೇರನ್ನು ಬಿಟ್ವಿ ಅಂದ್ರೆ ನಮ್ಮ ನೆಕ್ಸ್ಟ್ ಎಲ್ಲಿಗೆ ಹೋಗ್ತೇವೆ? 8 ಸ್ಕ್ವೇರ್ಗೆ ಹೋಗ್ತೇವೆ. ಹೌದ್ರಿ? 8 ಸ್ಕ್ವೇರ್ ಮಾಡಿದರೆ ಏನು ಬರುತ್ತೆ? 8 8 64 ಬರ್ತದೆ. ಸೊ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಸಿಕ್ಕಂತಾಯಿತು. ಕ್ಲಿಯರಾ? ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ. ಇಲ್ಲಿ ಮುಂದಿನ ಪ್ರಶ್ನೆ ಎಷ್ಟು ಒಂದು ಸರಳವಾಗಿದೆ ಅನ್ನೋದನ್ನು ಮೊದಲು ನೋಡ್ಕೊಳ್ಳಿ. ನೋಡಿ, -2 ಅನುಪಾತ -32 ಸಮಾನುಪಾತ 3 ಅಲ್ಲಿ ಬರುವತಕ್ಕಂಥ ಕ್ವಶನ್ ಮಾರ್ಕ್ ಇದೆ. ಇಲ್ಲಿ ನಮ್ಗೆ ಆನ್ಸರ್ ಯಾವುದು ಬರುತ್ತೆ ಅನ್ನೋದನ್ನು ನಾವು ಇಲ್ಲಿ ಬರಿಬೇಕಾಗ್ತದೆ. ಇಲ್ಲಿ ನಾವು ಏನು ಮಾಡಬೇಕು ಅಂತಂದ್ರೆ ಘಾತ ಮಾಡಬೇಕಾಗ್ತದೆ. ಹೌದ್ರಿ? ನಾವೇನು ಮಾಡಬೇಕು? ಘಾತ ಸಂಖ್ಯೆಯಲ್ಲಿ ನೋಡಬೇಕಾಗ್ತದೆ. ಹೌದ್ರಿ? ನಿಮ್ಗೆ ಗೊತ್ತಿದೆ, ಪೂರ್ಣ ವರ್ಗ ಸಂಖ್ಯೆ, ಘನ ಸಂಖ್ಯೆ, ಘಾತ ಸಂಖ್ಯೆ. ಘಾತ ಸಂಖ್ಯೆ ಅಂದ್ರೆ ಗೊತ್ತಿದೆಯಲ್ಲ, 1 ಘಾತ, 2 ಘಾತ, 3 ಘಾತ. ಈಗ ಫಾರ್ ಎಕ್ಸಾಂಪಲ್ 2 ಘಾತ 1, 2 ಘಾತ 3, 2 ಘಾತ 4, 2 ಘಾತ 5. ಹೀಗೆ ನಾವು ಏನು ಮಾಡ್ತೇವೆ? ಘಾತ ರೂಪದಲ್ಲಿ ನೋಡಬೇಕಾಗ್ತದೆ. ಹೌದ್ರಿ? ಸೊ ಹಂಗಾರೆ ಘಾತ ರೂಪದಲ್ಲಿ ಮಾಡಬೇಕಾದ್ರೆ ನಾವು ಇಲ್ಲಿ ಮೈನಸನ್ನು ಬಿಟ್ಬಿಡಿ. ಮೈನಸ್ ಏನಾಗ್ತದೆ? ಇದಕ್ಕಿದ್ದಂಗೆ ಬರ್ತದೆ ಅದು. ಹೌದ್ರಿ? ಸೊ ಇಲ್ಲಿ 2 ಎಷ್ಟು ಘಾತ? ಹೌದ್ರಿ? 2 ಘಾತ 5. ಹೌದ್ರಿ? 2 ಘಾತ 5 ಅಂದರೆ ಇಲ್ಲಿ 2 ಘಾತ 5ಅನ್ನು 2ಅನ್ನು 5 ಬಾರಿ ಬರ್ಕೊಂಡು ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ? 32 ಬರುತ್ತೆ. 2ಅನ್ನು 5 ಬಾರಿ ಬೇಕಾದ್ರೆ ನೋಡಿ ಮಾಡಿ. 2 ಇಂಟು 2 ಇಂಟು 2 ಇಂಟು 2 4 ಆಯಿತು ಇಂಟು 2. ಹೌದ್ರಿ? ಸೊ ಏನು? 2 2 4. ಹೌದ್ರಿ? 4 2 8, 8 7 16, 16 7 32. ಸೊ ಇಲ್ಲಿ ಆನ್ಸರ್ ಕ್ಲಿಯರ್ ಆಗಿ ಬಂತಾ? ಇದೆರಡು ಮೈನಸ್ ಬಿಟ್ಬಿಡಿ, ಮೈನಸ್ ಅಂದ್ರೆ ಬರುತ್ತೆ. ಹೌದ್ರಿ? ಅಂದರೆ ಮೈನಸ್ ಏನಪ್ಪ ಅಂದ್ರೆ 32 ಬಂತು. ಅಂದರೆ ಇಲ್ಲಿ 2 ಘಾತ 5 ಅಂದರೆ 2ಅನ್ನು 5 ಬಾರಿ ಬರ್ಕೊಂಡು ಗುಣಿಸ್ಬೇಕು. ಕ್ಲಿಯರ್ ಆಯಿತಾ? ಅದೇ ರೀತಿ ಮುಂದಿನ ಒಂದು ಸಂಬಂಧನೂ ಅದೇ ಹೋಲಿಕೆಯಲ್ಲಿ ನಾವು ನೋಡಬೇಕಾಗ್ತದೆ. ಸೊ ಹಂಗಾರೆ ಅದನ್ನು ಎಷ್ಟು ಘಾತದಲ್ಲಿ ನೋಡಬೇಕಾಗ್ತದೆ? ಇಲ್ಲಿ 2 ಕೊಟ್ಟಿದ್ದಾರೆ ಅಂದಮೇಲೆ ನಾವು 2ಅನ್ನು 5 ಬಾರಿ ಗುಣಿಸ್ಕೊಂಡವಂದ್ರೆ ಅದನ್ನು 5 ಬಾರಿನ 3 ಘಾತ 5 ಮಾಡ್ಕೊಂಡು ಮಾಡಬೇಕಾಗ್ತದೆ. ಹೌದ್ರಿ? ಸೊ 3 ಘಾತ 5. ಕ್ಲಿಯರಾ? ಸೊ 3 ಇಂಟು 3 ಇಂಟು 3 ಇಂಟು 3 ಇಂಟು 3 ಬಂತ್ರಿ ಆನ್ಸರು. ಏನು? 3 3 9 ಬಂತ. 9 3 27, 27 3 81, 81 3 243. ಎಷ್ಟು ಬರ್ತದೆ? 243 ಬರ್ತದೆ. ಸೊ ಅಂದರೆ ಅರ್ಥ ಇಲ್ಲಿ ನಾವೇನು ಬರ್ತಾ ಆನ್ಸರು? 243 ಆನ್ಸರ್, ರೈಟ್ ಆನ್ಸರ್. ಕ್ಲಿಯರ್ ಆಯಿತಾ? 243 ಸರಿಯಾದ ಉತ್ತರ ಆಗ್ತದೆ. ಹೌದ್ರಿ? ಈ ರೀತಿಯೂ ಸಹ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಘಾತ ರೂಪವನ್ನು ಮಾಡ್ಕೋಬೇಕಾಗ್ತದೆ. ವರ್ಗ ಸಂಖ್ಯೆಯಲ್ಲಿ ಬರ್ತದೆ, ಘನ ಸಂಖ್ಯೆಯಲ್ಲೂ ಬರ್ತದೆ. ಅರ್ಥ ಆಯ್ತಲ್ಲ? ಸೊ ಹಾಗಾದರೆ ನೆಕ್ಸ್ಟ್ ಇದನ್ನೊಂದು ಸಲ ಮಾಡ್ಕೊಂಡು ನೋಡಿ, ನಿಮ್ಗೆ ಬರುತ್ತೆ. ಸೊ ಇನ್ನು ನೆಕ್ಸ್ಟ್ ಮೈನಸ್ ಅಂತೂ ಮೈನಸ್ ಇದ್ದೇ ಇರ್ತದೆ. ಹೌದ್ರಿ? ನೋ ಪ್ರಾಬ್ಲಮ್. ಸೊ ಇನ್ನು ನೆಕ್ಸ್ಟ್ ಮುಂದಿನ ಕ್ವಶನ್ ನೋಡಿ. ಮುಂದಿನ ಪ್ರಶ್ನೆ ನೋಡಿ. ಮುಂದಿನ ಪ್ರಶ್ನೆ ಏನಿದೆ ವಿದ್ಯಾರ್ಥಿಗಳೇ? ಮುಂದಿನ ಪ್ರಶ್ನೆ 8 4 2 0.15. ಹೌದ್ರಿ? 0.25 0.125 ಇದೆ.
ಹೌದಾ? ಸೊ ಹಾಗಾದರೆ ಇಲ್ಲಿ ನಮ್ಗೆ ಸರಿಯಾದ ಉತ್ತರ ಏನು ಮಾಡಬೇಕು? ಇಲ್ಲಿ ತಪ್ಪಾಗಿದೆ ಅಂದರೆ ಇಲ್ಲಿ ಏನು ಇಷ್ಟು ಕೊಟ್ಟಿದ್ದಾರೋ ಇದರಲ್ಲಿ ಒಂದು ಏನಾಗಿದೆ, ಸಂಖ್ಯೆ ತಪ್ಪಾಗಿರುವತಕ್ಕಂಥ ಸಂಖ್ಯೆಯನ್ನು ನಾವೇನು ಮಾಡಬೇಕು, ಗುರುತಿಸಬೇಕಾಗ್ತದೆ. ಸೊ ಹಂಗಾರೆ ಇದ್ರಿಗೆ ಹೆಂಗ್ರಿ ತಪ್ಪಾಗಿರೋದು ಗುರುತಿಸೋದು? ನೋಡಿ ಎಷ್ಟು ಸರಳ ಇದೆ. ನೀವು ಅದನ್ನ ಸ್ವಲ್ಪ ಮೈಂಡ್ ಓಡಿಸಿದ್ರೆ ಕ್ಲಿಯರ್ ಆಗ್ತದೆ. ಹೌದ್ರಿ? 8 ಕೊಟ್ಟಿದ್ದಾರಾ? ಹೌದ್ರಿ? ಈ 8ಅನ್ನು ನಾವೇನು ಮಾಡ್ತಾ ಹೋಗಿದ್ದೀವಿ, ಇದರಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನ ಎರಡೆರಡು ಭಾಗ ಅರ್ಧ ಮಾಡ್ಕೊತ ಹೋಗಿದ್ದೇವೆ. ಹೌದ್ರಿ? 8/2 ಅಂದರೆ ಇಲ್ಲಿ 8ಅನ್ನು 2 ಭಾಗ ಮಾಡಿದ್ವಿ. ಹೌದ್ರಿ? ಸೊ 8ಅನ್ನು 2 ಭಾಗ ಮಾಡಿದರೆ ಏನರ್ಥ, ಅಲ್ಲಿ 4 ಅಂದರೆ ಅಲ್ಲೇನು 2 2 4 ಆಗ್ತದೆ. ಕ್ಲಿಯರಾ? ಸೊ ಹಾಗಾದರೆ ನಾಲ್ಕನೇದು ನೋಡಿ, ನಾಲ್ಕನೇದು ಏನಿದೆ, 4 ಅದನ್ನು 2 ಭಾಗ ಮಾಡಿದಾಗ, 4ಅನ್ನು 2 ಭಾಗ ಮಾಡಿದಾಗ ಎಷ್ಟಾಯಿತು, 2 ಆಯಿತು. 4ಅನ್ನು 2 ಭಾಗ ಮಾಡಿದ್ವಿ, ಎಷ್ಟಾಯಿತು, 2 ಆಯಿತು. ಹೌದ್ರಿ? ಅಂದರೆ ಅರ್ಥ ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ಸಿಕ್ತು. ಏನಪ್ಪ ಅಂದ್ರೆ 2 2 ಏನಾಗಿತ್ತು, 4 ಬಂದಿತ್ತು. ಕ್ಲಿಯರಾ? ಇನ್ನು 2 ನೋಡಿ, ಇಲ್ಲಿ 2 ಕೊಟ್ಟಿದ್ದಾರೆ. ಸೊ ಇದನ್ನು 2ಅನ್ನು ಕೊಟ್ಟಿದ್ದನ್ನು ನಾವೇನು ಮಾಡ್ತೀವಿ, 2/2 ಅಂದರೆ 2 ಇರುವಂಥ ಸಂಖ್ಯೆನ 2 ಭಾಗ ಮಾಡಿದಾಗ ನಮಗೇನಾಯಿತು, ಅಲ್ಲಿ 1 ಬರ್ತದೆ. ಯಾಕಂದರೆ 2 1 2. ಕ್ಲಿಯರಾ? 2 2 4 ಬರ್ತದೆ, 2 4 8 ಬರ್ತದೆ. ಕ್ಲಿಯರಾ? ಆಯಿತು. ಸೊ ಹಾಗಾದರೆ ಇನ್ನು ನೆಕ್ಸ್ಟ್ 0.15 ಇದೆ. ಹೌದ್ರಿ? ಈ ಇಲ್ಲಿ 1 ಬರಬೇಕು. ಓಕೆ. ಸೊ ಇಲ್ಲ ಕ್ಲಿಯರ್ ಆಗಿದೆ. ಹೌದ್ರಿ? ನಮಗೆ ಇದನ್ನು ನಾವೇನು ಮಾಡ್ತೀವಿ, 2 2 ನಮಗೆ 2 1 2 ಬಂತು. ಸೊ ಇನ್ನು ಮುಂದೆ ನಾವು ನೋಡಿದಾಗ ಅಲ್ಲಿ ಏನು ಬರಬೇಕು, ನೆಕ್ಸ್ಟ್ 0.15 ಕೊಟ್ಟಿದ್ದಾರೆ. 0.15 ಕೊಟ್ಟಿದ್ದಾರೆ ಅಂದರೆ ಏನರ್ಥ, ಇಲ್ಲಿ 8 4 2 ಇದೆ. ಸೊ ಹಾಗಾದರೆ 0.15 ಬಂದಿದೆ. 0.15 ಬಂದಿದೆ ಅಂದರೆ ಅದರ ಅರ್ಥ ಏನು? ಹಾಗಾದರೆ ನಾವು ಹೇಗೆ ಅದನ್ನು ನಾವೇನು ಮಾಡಬೇಕಾಗ್ತದೆ, ಒಂದು ಬದಲಾವಣೆ ಮಾಡಬೇಕಾಗ್ತದೆ. ಇಲ್ಲಿ 2 ಬಂದಿದೆ ಅಂದರೆ ಇಲ್ಲಿ ಏನರ್ಥ, ನಮಗಿನ್ನು ಉಳಿದಿರೋದು ಏನು ಮಾಡಬೇಕಾಗ್ತದೆ, ಅಲ್ಲಿ 1 ಉಳಿತದೆ. ಸೊ 1/2 ಅಂತ ಕರಿತೀವಿ. ಎಷ್ಟಂತ ಕರಿತೀವಿ, 1/2. ಯಾಕಂದರೆ 2 4 8 ತೊಗೊಂಡಿದ್ದಾರೆ. ಸೊ ಇಲ್ಲಿ 8ಅನ್ನು 2 ಭಾಗ ಮಾಡಿದ್ವಿ, 4ಅನ್ನು 2 ಭಾಗ ಮಾಡಿದ್ವಿ, 2ಅನ್ನು 2 ಭಾಗ ಮಾಡಿದ್ವಿ. ಸೊ ಅಂದರೆ 1ಅನ್ನು 2 ಭಾಗ ಮಾಡಬೇಕು. 1ಅನ್ನು 2 ಭಾಗ ಮಾಡಿದರೆ ಎಷ್ಟು ಬರ್ತದೆ ನಮ್ಗೆ ಆನ್ಸರು, 0.5 ಬರ್ತದೆ. ಹೌದ್ರಿ? 1ಅನ್ನು 2 ಭಾಗ ಮಾಡಿದರೆ 0.5 ಬರ್ತದೆ. ಸೊ ಇಲ್ಲಿ ಏನು ಬಂದಿದೆ, 0.15 ಬಂದಿದೆ. ಕಾಣ್ತಾ ಇದೆಯಲ್ಲ, 0.15 ಬಂದಿದೆ. ಸೊ ಇದು ತಪ್ಪಾದ ಭಾಗ. ಸೊ ಇದು ತಪ್ಪಿದೆ. 0.5 ಬರಬೇಕಿತ್ತು, ಅಲ್ಲಿ 0.15 ಬಂದಿದೆ. ಅರ್ಥ ಆಯ್ತಲ್ಲ? ಯಾಕಂದರೆ 8ಅನ್ನು 2 ಭಾಗ ಮಾಡಿದ್ವಿ, 4ಅನ್ನು 2 ಭಾಗ ಮಾಡಿದ್ವಿ. ಸೊ 2ಅನ್ನು 2 ಭಾಗ ಮಾಡಿದ್ವಿ. ಸೊ ಈಗ ನಾವೇನು ಮಾಡಬೇಕು, 1ಅನ್ನು 2 ಭಾಗ ಮಾಡಬೇಕು. ಅರ್ಥ ಆಯಿತು? 1ಅನ್ನು 2 ಭಾಗ ಮಾಡಿದಾಗ ನಮಗೇನಾಗ್ತದೆ, ಅಲ್ಲಿ ನಮ್ಗೆ ಸಂಪೂರ್ಣವಾಗಿ ಅಲ್ಲಿ 0.5 ಬರಬೇಕಾಗ್ತದೆ. ಸೊ ಅಲ್ಲಿ ಏನಾಗಿದೆ, 0.15 ಬಂದಿದೆ. ಸೊ ಅಂದರೆ ಅರ್ಥ ಅದು ತಪ್ಪಾಗಿದೆ ಅಂತ ಅರ್ಥ. ಹೌದ್ರಿ? ಕ್ಲಿಯರಾ? ನೋಡಿ ಎಷ್ಟು ಸರಳವಾಗಿದೆ. ನೀವು ಅದನ್ನು ಸ್ವಲ್ಪ ತಲೆ ಓಡಿಸಿ ಮಾಡಿದರೆ ನಿಮ್ಗೆ ಖಂಡಿತವಾಗ್ಲೂ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡೋಣ. ಓಕೆ, ಇಲ್ಲಿ ಕೊನೆ ಪ್ರಶ್ನೆ ನೋಡಿ ವಿದ್ಯಾರ್ಥಿಗಳೇ. 8 1 0 -1 -8 -37 ಇದೆ. ಇದರಲ್ಲಿ ತಪ್ಪಾಗಿರುವಂಥದ್ದನ್ನು ಗುರುತಿಸಬೇಕು ಅಂತ ಹೇಳಿದ್ದಾರೆ. ಸೊ ಇವು 3 ಒಂದು ಗುಂಪಿನಲ್ಲಿದ್ದರೆ ಇವು ಒಂಥರ ಏನಾಗಿದೆ, ಮೈನಸ್ ರೂಪದಲ್ಲಿ ಕಂಡು ಬಂದಿದ್ದಾವೆ. ಸೊ ಇಲ್ಲಿ ಮೊದಲು 8 ನೋಡ್ಕೊಳ್ಳಿ. 8 ಇವೆರಡೂ 8 1 0 ಇವು ಏನದಪ್ಪ ಅಂದರೆ ಘನ ರೂಪದಲ್ಲಿ ಕಂಡು ಬರ್ತವೆ. ನಮ್ಮ ಏನಾಗಿದ್ದಾವೆ, ಘನ ಸಂಖ್ಯೆ. ಹೌದ್ರಿ? ಘನ ಸಂಖ್ಯೆ ಅಂದರೆ ಹೇಳಿದೆನಲ್ಲ, ಒಂದೇ ಸಂಖ್ಯೆಯನ್ನು 3 ಬಾರಿ ಬರ್ಕೋಬೇಕು. ಆ 3 ಬಾರಿ ಗುಣಿಸಿದಾಗ ನಮ್ಗೆ ಬರುವತಕ್ಕಂಥ ಏನು ಉತ್ತರ ಬರ್ತದೋ ಅದಕ್ಕೆ ನಾವು ಘನ ಸಂಖ್ಯೆ ಅಂತ ಕರಿತೀವಿ. ಸೊ ಇಲ್ಲಿ ನಾವು 8ಅನ್ನು ನೋಡಿದಾಗ ಏನು ಮಾಡ್ತೇವೆ, 8ರ ಒಂದು ನಾವು ಘನ ಸಂಖ್ಯೆಯನ್ನು ಅಧ್ಯಯನ ಮಾಡಿದಾಗ ಏನು ಮಾಡ್ತೇವೆ, 2 × 2 × 2 ನೋಡ್ತೇವೆ. ಅಂದರೆ 2 2 4 4 1 4 2 8 ಬಂತು. ಕ್ಲಿಯರಾ? ಸೊ ಹಾಗಾದರೆ 1ಅನ್ನು ನೋಡಿದಾಗ ಇದು 1 ಕ್ಯೂ ಅಂತ ಬರುತ್ತೆ. ಅಂದರೆ ಇಲ್ಲಿ ನಾವು 1ಅನ್ನು 3 ಬಾರಿ ಗುಣಿಸಿದ್ರು ನಮಗೇನು ಬರ್ತದೆ, ಅಲ್ಲಿ ನಮ್ಗೆ 1 ಕ್ಯೂನ ಬರ್ತದೆ. ಹೌದ್ರಿ? 0ಅನ್ನು ನೋಡಿದಾಗ ಇದು 0 ಕ್ಯೂ ಬರ್ತದೆ. ಕ್ಲಿಯರಾ? ನೋಡ್ಕೊಳ್ಳಿ, ಏನು
8 ನೋಡಿದಾಗ 2 ಕ್ಯೂ ಆಗ್ತದೆ, 0 ನೋಡಿದಾಗ ಇದು 1 ಕ್ಯೂ ಆಗ್ತದೆ, ಇಲ್ಲಿ 0 ನೋಡಿದಾಗ ನಮಗೇನಾಗ್ತದೆ 0 ಕ್ಯೂ ಆಗ್ತದೆ. ಹೌದು. ಸೊ ಇಲ್ಲಿ ಹೆಂಗೆ 0 1 2 3 ಸೀರಿಯಲ್ ಬಂದಿದ್ದವು, ಇಲ್ಲಿ ಹಾಗೆ ಬರ್ತದೆ. ಹೌದ್ರಿ. ಯಾವ ರೀತಿ ಬರ್ತದೆ? ಬೇರೆ ಬರ್ತದೆ. -1 ಇದೆ, ಇಲ್ಲಿ ಏನಾಗ್ತದೆ -1 ಕ್ಯೂ. ಸೊ ಅಂದರೆ ಇಲ್ಲಿ -1 ಕ್ಯೂ ಅಂದರೆ ಒಂದೇ ಬರ್ತದೆ. ಸೊ ಇಲ್ಲಿ ಬಂದಾಗ -8 ಕ್ಯೂ ಅಂದರೆ ಇಲ್ಲಿ -8 ಕ್ಯೂ ಅಂದರೆ ಏನಾಗ್ತದೆ, ಸಾರಿ 8 ಬರಲ್ಲ, 2 ಬರ್ತದೆ. ಹೌದ್ರಿ. -2 ಕ್ಯೂ. ಹೌದ್ರಿ. ಯಾಕಂದ್ರೆ ಇಲ್ಲಿ 1 ಬಂದಿದೆ, ಇಲ್ಲಿ 2 ಬರಬೇಕು. ಹೌದ್ರಿ. ಸೊ ಇಲ್ಲಿ 2 × 2 × 2 2 2 4 4 2 8 ಮೇಲ್ಗಡೆ ಆನ್ಸರ್ ಕರೆಕ್ಟ್ ಬಂದಿದೆ. ಹೌದ್ರಿ. ಸೊ ಇಲ್ಲಿ 1 ಇಲ್ಲಿ 2 ಆಯಿತು, ಇಲ್ಲಿ ಏನು ಬರ್ತದೆ 3 ಬರ್ತದೆ. ಹೌದ್ರಿ. ಅಂದರೆ 3 ಕ್ಯೂ -3 ಕ್ಯೂ ಬರ್ತದೆ. -3 ಕ್ಯೂ ಅಂದರೆ ಏನು ಬರ್ತದೆ, ಇಲ್ಲಿ 3 × 3 × 3 ಬರ್ತದೆ. 3 3 9, 9 3 27. ಕ್ಲಿಯರಾ? ಸೊ ಈ ಜಾಗದಲ್ಲಿ ಏನು ಬರಬೇಕಿತ್ತು, ಅಲ್ಲಿ 27 ಬರಬೇಕಿತ್ತು. ಸೊ ಅಲ್ಲಿ ಏನು ಬಂದಿದೆ 37 ಬಂದಿದೆ. ಸೊ ಇದು ತಪ್ಪಾದಂತಹ ಒಂದು ಏನಪ್ಪ ಅಂದ್ರೆ ಸಂಖ್ಯೆ. ಕ್ಲಿಯರ್ ಆಯಿತಾ? ಹಾಂ. ಸೊ ಇಷ್ಟು ನಿಮ್ಗೆ ವಿಷಯ ತಿಳಿಸಿದ್ದೀನಿ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಧನ್ಯವಾದಗಳು.